ಹೊಸ ವರ್ಗೀಕರಣಕ್ಕೆ ಅಗತ್ಯವಿರುವ ಎಲ್ಲಾ ದಾಖಲೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡುತ್ತೇವೆ. ದಯವಿಟ್ಟು ಕೊನೆಯವರೆಗೂ ನೋಡಿ. ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ವರ್ಗೀಕರಣ, ಗ್ರಾಮ ಠಾಣ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ದಿಶಾಂಕ ಅಥವಾ ತಹಶೀಲ್ದಾರರ ಗ್ರಾಮ ಠಾಣ ನಕ್ಷೆ. 2. ಸೇಲ್ ಡೀಡ್, ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನೆ, ಗಿಫ್ಟ್ ಡೀಡ್, ವಿಲ್, ಹಕ್ಕು ಪತ್ರ, ರಿಲೀಜ್ ಡೀಡ್, ವರ್ಗಾವಣೆ ಪತ್ರ, ಸೆಟ್ಲ್ಮೆಂಟ್ ಪತ್ರ, ನ್ಯಾಯಾಲಯದ ಆದೇಶ, ಒಟ್ಟುಗೂಡಿಸು ಪತ್ರ, ವಿಭಾಗ ಪತ್ರ, ಅದಲು ಬದಲು ಪತ್ರ, ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. ಐಚ್ಛಿಕ ದಾಖಲೆಗಳು: ಋಣಭಾರ ಪ್ರಮಾಣ ಪತ್ರ, ನಮೂನೆ 15. ವರ್ಗೀಕರಣ, ಸರ್ಕಾರದ ವಸತಿ ನಿಗಮದ ಯೋಜನೆಯಡಿ ಮಂಜೂರಾದ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಸರ್ಕಾರದ ಹಕ್ಕು ಪತ್ರ ಅಥವಾ ಸ್ವಾಧೀನ ಪತ್ರ ಅಥವಾ ನಿಗಮದ ಮಂಡಳಿಯ ಮಂಜೂರಾತಿ ಪತ್ರ. ಐಚ್ಛಿಕ ದಾಖಲೆಗಳು: 1. ಸೇಲ್ ಡೀಡ್, ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನೆ, ಗಿಫ್ಟ್ ಡೀಡ್, ವಿಲ್, ಹಕ್ಕು ಪತ್ರ, ರಿಲೀಜ್ ಡೀಡ್, ವರ್ಗಾವಣೆ ಪತ್ರ, ಸೆಟ್ಲ್ಮೆಂಟ್ ಪತ್ರ, ನ್ಯಾಯಾಲಯದ ಆದೇಶ, ಒಟ್ಟುಗೂಡಿಸು ಪತ್ರ, ವಿಭಾಗ ಪತ್ರ, ಅದಲು ಬದಲು ಪತ್ರ, ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. 2. ಋಣಭಾರ ಪ್ರಮಾಣ ಪತ್ರ, ನಮೂನೆ 15. ವರ್ಗೀಕರಣ, ಸ್ಥಳೀಯ ಯೋಜನಾ ಪ್ರದೇಶದಲ್ಲಿನ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಅಥವಾ ಸ್ಥಳೀಯ ಯೋಜನಾ ಪ್ರಾಧಿಕಾರದ ವಿನ್ಯಾಸ ಅನುಮೋದಿತ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಭೂ ಪರಿವರ್ತನಾ ಆದೇಶ ಪತ್ರ. 2. ಪ್ರಾಥಮಿಕ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ ಅಥವಾ ಅಂತಿಮ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ. 3. ಅನುಮೋದಿತ ವಿನ್ಯಾಸ ನಕ್ಷೆ. ಐಚ್ಛಿಕ ದಾಖಲೆಗಳು: 1. ನಿವೇಶನ ಹಂಚಿಕೆ ಪತ್ರ ಅಥವಾ ಸ್ವಾಧೀನ ಪತ್ರ. 2. ಋಣಭಾರ ಪ್ರಮಾಣ ಪತ್ರ, ನಮೂನೆ 15. ವರ್ಗೀಕರಣ, ದಿನಾಂಕ 11/11/2014 ರ ಪೂರ್ವದಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಗ್ರೂಪ್ ಅಥವಾ ಮಂಡಲ ಪಂಚಾಯಿತಿಯ ವಿನ್ಯಾಸ ಅನುಮೋದಿತ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಭೂ ಪರಿವರ್ತನಾ ಆದೇಶ ಪತ್ರ. 2. ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿರುವ ಬಗ್ಗೆ ಸಕ್ಷಮ ಪ್ರಾಧಿಕಾರದ ದೃಢೀಕರಣ ಪತ್ರ. 3. ಗ್ರೂಪ್ ಅಥವಾ ಮಂಡಲ ಪಂಚಾಯಿತಿಯ ಅನುಮೋದಿತ ವಿನ್ಯಾಸ ನಕ್ಷೆ. ಐಚ್ಛಿಕ ದಾಖಲೆಗಳು: 1. ಸೇಲ್ ಡೀಡ್, ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನೆ, ಗಿಫ್ಟ್ ಡೀಡ್, ವಿಲ್, ಹಕ್ಕು ಪತ್ರ, ರಿಲೀಜ್ ಡೀಡ್, ವರ್ಗಾವಣೆ ಪತ್ರ, ಸೆಟ್ಲ್ಮೆಂಟ್ ಪತ್ರ, ನ್ಯಾಯಾಲಯದ ಆದೇಶ, ಒಟ್ಟುಗೂಡಿಸು ಪತ್ರ, ವಿಭಾಗ ಪತ್ರ, ಅದಲು ಬದಲು ಪತ್ರ, ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. 2. ಋಣಭಾರ ಪ್ರಮಾಣ ಪತ್ರ, ನಮೂನೆ 15. ವರ್ಗೀಕರಣ, ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ ದಿನಾಂಕ 16/11/1992 ರ ಪೂರ್ವದಲ್ಲಿ ಗ್ರೂಪ್ ಅಥವಾ ಮಂಡಲ ಪಂಚಾಯಿತಿಯಿಂದ ಅನುಮೋದನೆಯಾಗಿರುವ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಭೂ ಪರಿವರ್ತನಾ ಆದೇಶ ಪತ್ರ. 2. ಅನುಮೋದಿತ ವಿನ್ಯಾಸ ನಕ್ಷೆ. ಐಚ್ಛಿಕ ದಾಖಲೆಗಳು: 1. ಸೇಲ್ ಡೀಡ್, ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನೆ, ಗಿಫ್ಟ್ ಡೀಡ್, ವಿಲ್, ಹಕ್ಕು ಪತ್ರ, ರಿಲೀಜ್ ಡೀಡ್, ವರ್ಗಾವಣೆ ಪತ್ರ, ಸೆಟ್ಲ್ಮೆಂಟ್ ಪತ್ರ, ನ್ಯಾಯಾಲಯದ ಆದೇಶ, ಒಟ್ಟುಗೂಡಿಸು ಪತ್ರ, ವಿಭಾಗ ಪತ್ರ, ಅದಲು ಬದಲು ಪತ್ರ, ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. 2. ಹಕ್ಕುಪತ್ರ. 3. ಋಣಭಾರ ಪ್ರಮಾಣ ಪತ್ರ, ನಮೂನೆ 15. ವರ್ಗೀಕರಣ, ಮಂಡಲ ಪಂಚಾಯಿತಿ ಅವಧಿಯ ಪೂರ್ವದಲ್ಲಿ ನೋಟಿಫೈಡ್ ಏರಿಯಾ ಸಮಿತಿಯಲ್ಲಿ ನಿರ್ವಹಿಸಲಾದ ಆಸ್ತಿ ಅಥವಾ ಅಧಿಸೂಚಿತ ಪ್ರದೇಶದ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು.
1. ಜಮಾಬಂದಿ ರಿಜಿಸ್ಟರ್ ಅಥವಾ ಮ್ಯೂಟೇಷನ್ ರಿಜಿಸ್ಟರ್. ಐಚ್ಛಿಕ ದಾಖಲೆಗಳು. 1. ಋಣಭಾರ ಪ್ರಮಾಣ ಪತ್ರ ನಮೂನೆ 15. 2. ಇತರೆ ದಾಖಲೆ ನಮೂದಿಸಿ. ವರ್ಗೀಕರಣ. ಕೆಐಎಡಿಬಿ ಅಥವಾ ಕೆಎಸ್ಎಸ್ಐಡಿ-ಸಿ ಕೈಗಾರಿಕಾ ವಿನ್ಯಾಸ ಅನುಮೋದಿತ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು. 1. ಕೆಐಎಡಿಬಿ ಅಥವಾ ಕೆಎಸ್ಎಸ್ಐಡಿ-ಸಿ ಭೂ ಸ್ವಾಧೀನ ಪತ್ರ. 2. ಕೈಗಾರಿಕಾ ಪ್ರದೇಶ ನಕ್ಷೆ. 3. ಕೈಗಾರಿಕಾ ನಿವೇಶನ ನಕ್ಷೆ. 4. ಕೈಗಾರಿಕಾ ನಿವೇಶನ ಹಂಚಿಕೆ ಪತ್ರ. ಐಚ್ಛಿಕ ದಾಖಲೆಗಳು. 1. ಕೈಗಾರಿಕಾ ಪರವಾನಗಿ ಪ್ರಮಾಣ ಪತ್ರ. 2. ಋಣಭಾರ ಪ್ರಮಾಣ ಪತ್ರ ನಮೂನೆ 15. 3. ಪರ್ಮನೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ಲೆಟರ್ ಆಫ್ ಇನ್ಕಾರ್ಪೊರೇಷನ್. 4. ಸೇಲ್ ಡೀಡ್. ಪಿತ್ರಾರ್ಜಿತ ಆಸ್ತಿ. ಆಸ್ತಿ ವಿಭಜನೆ. ಗಿಫ್ಟ್ ಡೀಡ್. ವಿಲ್. ಹಕ್ಕು ಪತ್ರ. ರಿಲೀಜ್ ಡೀಡ್. ವರ್ಗಾವಣೆ ಪತ್ರ. ಸೆಟ್ಲ್ಮೆಂಟ್ ಪತ್ರ. ನ್ಯಾಯಾಲಯದ ಆದೇಶ. ಒಟ್ಟುಗೂಡಿಸು ಪತ್ರ. ವಿಭಾಗ ಪತ್ರ. ಅದಲು ಬದಲು ಪತ್ರ. ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. ವರ್ಗೀಕರಣ. ದಿನಾಂಕ 16/11/1992 ರಿಂದ ದಿನಾಂಕ 14/6/2013 ರವರೆಗೆ ಗ್ರಾಮ ಪಂಚಾಯಿತಿ ಅನುಮತಿ ಪತ್ರ ಅಥವಾ ಅನುಮೋದಿತ ಕಟ್ಟಡ ನಕ್ಷೆಯ ಕಟ್ಟಡ ನಿರ್ಮಿತ ಭೂ ಪರಿವರ್ತಿತ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು. 1. ಭೂ ಪರಿವರ್ತನಾ ಆದೇಶ ಪತ್ರ. 2. ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಅನುಮತಿ ಪತ್ರ ಅಥವಾ ಗ್ರಾಮ ಪಂಚಾಯಿತಿ ಅನುಮೋದಿತ ಕಟ್ಟಡ ನಕ್ಷೆ. ಐಚ್ಛಿಕ ದಾಖಲೆಗಳು. 1. ಋಣಭಾರ ಪ್ರಮಾಣ ಪತ್ರ ನಮೂನೆ 15. 2. ಸೇಲ್ ಡೀಡ್. ಪಿತ್ರಾರ್ಜಿತ ಆಸ್ತಿ. ಆಸ್ತಿ ವಿಭಜನೆ. ಗಿಫ್ಟ್ ಡೀಡ್. ವಿಲ್. ಹಕ್ಕು ಪತ್ರ. ರಿಲೀಜ್ ಡೀಡ್. ವರ್ಗಾವಣೆ ಪತ್ರ. ಸೆಟ್ಲ್ಮೆಂಟ್ ಪತ್ರ. ನ್ಯಾಯಾಲಯದ ಆದೇಶ. ಒಟ್ಟುಗೂಡಿಸು ಪತ್ರ. ವಿಭಾಗ ಪತ್ರ. ಅದಲು ಬದಲು ಪತ್ರ. ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. ವರ್ಗೀಕರಣ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಸೆಕ್ಷನ್ 94C 94C ಸಿ 94D ರಡಿಯಲ್ಲಿ ಮಂಜೂರಾದ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು. 1. ಸರ್ಕಾರದ ಹಕ್ಕು ಪತ್ರ ಅಥವಾ ಸ್ವಾಧೀನ ಪತ್ರ ಅಥವಾ ಮಂಜೂರಾತಿ ಆದೇಶ ಅಥವಾ ಪ್ರಮಾಣ ಪತ್ರ. 2. ಋಣಭಾರ ಪ್ರಮಾಣ ಪತ್ರ ನಮೂನೆ 15-16. ಐಚ್ಛಿಕ ದಾಖಲೆಗಳು. 1. ಸೇಲ್ ಡೀಡ್. ಪಿತ್ರಾರ್ಜಿತ ಆಸ್ತಿ. ಆಸ್ತಿ ವಿಭಜನೆ. ಗಿಫ್ಟ್ ಡೀಡ್. ವಿಲ್. ಹಕ್ಕು ಪತ್ರ. ರಿಲೀಜ್ ಡೀಡ್. ವರ್ಗಾವಣೆ ಪತ್ರ. ಸೆಟ್ಲ್ಮೆಂಟ್ ಪತ್ರ. ನ್ಯಾಯಾಲಯದ ಆದೇಶ. ಒಟ್ಟುಗೂಡಿಸು ಪತ್ರ. ವಿಭಾಗ ಪತ್ರ. ಅದಲು ಬದಲು ಪತ್ರ. ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. ವರ್ಗೀಕರಣ. ಪುನರ್ವಸತಿ ಯೋಜನೆಯ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು. 1. ಸರ್ಕಾರದ ಹಕ್ಕು ಪತ್ರ ಅಥವಾ ಸ್ವಾಧೀನ ಪತ್ರ. 2. ಅನುಮೋದಿತ ವಿನ್ಯಾಸ ನಕ್ಷೆ. ಐಚ್ಛಿಕ ದಾಖಲೆಗಳು. 1. ಸೇಲ್ ಡೀಡ್. ಪಿತ್ರಾರ್ಜಿತ ಆಸ್ತಿ. ಆಸ್ತಿ ವಿಭಜನೆ. ಗಿಫ್ಟ್ ಡೀಡ್. ವಿಲ್. ಹಕ್ಕು ಪತ್ರ. ರಿಲೀಜ್ ಡೀಡ್. ವರ್ಗಾವಣೆ ಪತ್ರ. ಸೆಟ್ಲ್ಮೆಂಟ್ ಪತ್ರ. ನ್ಯಾಯಾಲಯದ ಆದೇಶ. ಒಟ್ಟುಗೂಡಿಸು ಪತ್ರ. ವಿಭಾಗ ಪತ್ರ. ಅದಲು ಬದಲು ಪತ್ರ. ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. 2. ಋಣಭಾರ ಪ್ರಮಾಣ ಪತ್ರ ನಮೂನೆ ವ್ಯವಕಲನ 15. ವರ್ಗೀಕರಣ. ನೋಂದಾಯಿತ ಪಾಲುದಾರಿಕೆ ಪತ್ರದಂತೆ ಪೋಡಿ ಅಥವಾ ಹಿಸ್ಸಾ ನಂಬರ್ ಪಡೆದ ವೈಯಕ್ತಿಕ ಕುಟುಂಬದ ಆಸ್ತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು. 1. ತಹಶೀಲ್ದಾರರ ಹಿಂಬರಹ ಪತ್ರ ಅಥವಾ ಭೂ ಪರಿವರ್ತನಾ ಆದೇಶ ಪತ್ರ. 2. ಭೂ ಪರಿವರ್ತನಾ ನಕ್ಷೆ ಅಥವಾ ಪಹಣಿ ಪತ್ರ. ಐಚ್ಛಿಕ ದಾಖಲೆಗಳು. 1. ಸೇಲ್ ಡೀಡ್. ಪಿತ್ರಾರ್ಜಿತ ಆಸ್ತಿ. ಆಸ್ತಿ ವಿಭಜನೆ. ಗಿಫ್ಟ್ ಡೀಡ್.
ವಿಲ್ ಹಕ್ಕುಪತ್ರ, ರಿಲೀಜ್ ಡೀಡ್ ವರ್ಗಾವಣೆ ಪತ್ರ, ಸೆಟ್ಲ್ಮೆಂಟ್ ಪತ್ರ, ನ್ಯಾಯಾಲಯದ ಆದೇಶ, ಒಟ್ಟುಗೂಡಿಸು ಪತ್ರ, ವಿಭಾಗ ಪತ್ರ, ಅದಲು ಬದಲು ಪತ್ರ, ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. 2. ಋಣಭಾರ ಪ್ರಮಾಣ ಪತ್ರ, ನಮೂನೆ ವ್ಯವಕಲನ 15. ವರ್ಗೀಕರಣ ದಿನಾಂಕ 11/11/2014 ರಿಂದ ದಿನಾಂಕ 10/1/2025 ರವರೆಗೆ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಗ್ರಾಮ ಪಂಚಾಯಿತಿ ವಿನ್ಯಾಸ ಅನುಮೋದಿತ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಭೂ ಪರಿವರ್ತನಾ ಆದೇಶ ಪತ್ರ. 2. ಪ್ರಾಥಮಿಕ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ ಅಥವಾ ಅಂತಿಮ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ. 3. ಅನುಮೋದಿತ ವಿನ್ಯಾಸ ನಕ್ಷೆ. 4. ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿರುವ ಬಗ್ಗೆ ಸಕ್ಷಮ ಪ್ರಾಧಿಕಾರದ ದೃಢೀಕರಣ ಪತ್ರ. ಐಚ್ಛಿಕ ದಾಖಲೆಗಳು: 1. ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನೆ, ಗಿಫ್ಟ್ ಡೀಡ್, ವಿಲ್ ಹಕ್ಕುಪತ್ರ, ರಿಲೀಜ್ ಡೀಡ್ ವರ್ಗಾವಣೆ ಪತ್ರ, ಸೆಟ್ಲ್ಮೆಂಟ್ ಪತ್ರ, ನ್ಯಾಯಾಲಯದ ಆದೇಶ, ಒಟ್ಟುಗೂಡಿಸು ಪತ್ರ, ವಿಭಾಗ ಪತ್ರ, ಅದಲು ಬದಲು ಪತ್ರ, ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. 2. ಋಣಭಾರ ಪ್ರಮಾಣ ಪತ್ರ, ನಮೂನೆ ವ್ಯವಕಲನ 15. ವರ್ಗೀಕರಣ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳ ನಿವೇಶನ ಅಥವಾ ಕಟ್ಟಡ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಇತರೆ ದಾಖಲೆಗಳು. ಐಚ್ಛಿಕ ದಾಖಲೆಗಳು: 1. ಪಹಣಿ ಪತ್ರ. 2. ಪರಿತ್ಯಾಜ್ಯನ ಪತ್ರ. ವರ್ಗೀಕರಣ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಪ್ರಕರಣ 38 ರಲ್ಲಿ ಮಂಜೂರಾದ ಆಸ್ತಿ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಸರ್ಕಾರದ ಹಕ್ಕುಪತ್ರ ಅಥವಾ ಸ್ವಾಧೀನ ಪತ್ರ ಅಥವಾ ಮಂಜೂರಾತಿ ಆದೇಶ ಅಥವಾ ಪ್ರಮಾಣ ಪತ್ರ. 2. ಋಣಭಾರ ಪ್ರಮಾಣ ಪತ್ರ, ನಮೂನೆ ವ್ಯವಕಲನ 15. ಐಚ್ಛಿಕ ದಾಖಲೆಗಳು: 1. ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನೆ, ಗಿಫ್ಟ್ ಡೀಡ್, ವಿಲ್ ಹಕ್ಕುಪತ್ರ, ರಿಲೀಜ್ ಡೀಡ್ ವರ್ಗಾವಣೆ ಪತ್ರ, ಸೆಟ್ಲ್ಮೆಂಟ್ ಪತ್ರ, ನ್ಯಾಯಾಲಯದ ಆದೇಶ, ಒಟ್ಟುಗೂಡಿಸು ಪತ್ರ, ವಿಭಾಗ ಪತ್ರ, ಅದಲು ಬದಲು ಪತ್ರ, ಇತರೆ ಪತ್ರ. ಮೇಲಿನ ಯಾವುದಾದರೂ ಒಂದು ದಾಖಲೆ. ವರ್ಗೀಕರಣ ನಿಗಮ ಅಥವಾ ಮಂಡಳಿ ಅಥವಾ ನಿಯಮಿತ ಪ್ರಾಧಿಕಾರದ ನಿವೇಶನ ಅಥವಾ ಕಟ್ಟಡ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಭೂ ಸ್ವಾಧೀನ ಪತ್ರ. 2. ಇತರೆ ದಾಖಲೆಗಳು. ಐಚ್ಛಿಕ ದಾಖಲೆಗಳು: 1. ವಿನ್ಯಾಸ ನಕ್ಷೆ. ವರ್ಗೀಕರಣ ಮಾದರಿ ಕಟ್ಟಡ ಉಪವಿಧಿಗಳ ಉಪಬಂಧಗಳನ್ನು ಉಲ್ಲಂಘಿಸಿ ಕೃಷಿ ಜಮೀನಿನಲ್ಲಿನ ಅಥವಾ ಭೂ ಪರಿವರ್ತಿತ ಜಮೀನಿನಲ್ಲಿನ ಕಟ್ಟಡಗಳು. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ನೋಂದಾಯಿತ ಪ್ರಮಾಣ ಪತ್ರ ಅಥವಾ ತೆರಿಗೆ ಪಾವತಿ ರಶೀದಿ ದಿನಾಂಕ 7/4/2025 ರ ಪೂರ್ವದ್ದು. 2. ವಿದ್ಯುತ್ ಬಿಲ್ ದಿನಾಂಕ 7/4/2025 ರ ಪೂರ್ವದ್ದು. 3. ಆರ್ಚೈಚ್. 4. ಋಣಭಾರ ಪ್ರಮಾಣ ಪತ್ರ ಐಚ್ಛಿಕ ದಾಖಲೆಗಳು: 1. ಭೂ ಪರಿವರ್ತನೆ ಆದೇಶ. ವರ್ಗೀಕರಣ ಪರಿವರ್ತಿತ ಪರಿವರ್ತನೆಯಿಲ್ಲದ ಅಥವಾ ಕೃಷಿ ಭೂಮಿಯಲ್ಲಿನ ನಿವೇಶನಗಳು. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ನೋಂದಾಯಿತ ಪ್ರಮಾಣ ಪತ್ರ. 2. ಆರ್ಚೈಚ್. 3. ಋಣಭಾರ ಪ್ರಮಾಣ ಪತ್ರ ಐಚ್ಛಿಕ ದಾಖಲೆಗಳು: 1. ಭೂ ಪರಿವರ್ತನೆ ಆದೇಶ. ವರ್ಗೀಕರಣ ಸಕ್ಷಮ ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದಿತ ಬಡಾವಣೆಯಲ್ಲಿ ಮಾದರಿ ಕಟ್ಟಡ ಉಪವಿಧಿಗಳ ಉಪಬಂಧಗಳನ್ನು ಉಲ್ಲಂಘಿಸಿ ಅಥವಾ ಅಧಿಭೋಗ ಅಥವಾ ಪೂರ್ಣಗೊಳಿಸಿದ ಪ್ರಮಾಣ ಪತ್ರವನ್ನು ಪಡೆಯದೆ ಸ್ವಾಧೀನಪಡಿಸಿಕೊಂಡ ಕಟ್ಟಡಗಳು. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು:
1. ನೋಂದಾಯಿತ ಪ್ರಮಾಣ ಪತ್ರ. 2. ಬಡಾವಣೆ ವಿನ್ಯಾಸ ಅನುಮೋದಿತ ಆದೇಶ. 3. ಋಣಭಾರ ಪ್ರಮಾಣ ಪತ್ರ ಐಚ್. 4. ಭೂ ಪರಿವರ್ತನೆ ಆದೇಶ. 5. ನಿವೇಶನ ಬಿಡುಗಡೆ ಆದೇಶ. 6. ಅನುಮೋದಿತ ಬಡಾವಣೆ ನಕ್ಷೆ. ವರ್ಗೀಕರಣ: ಬಡಾವಣೆ ವಿನ್ಯಾಸ ಅನುಮೋದನೆ ಇಲ್ಲದ, ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಉದ್ಯಾನವನ, ನಾಗರಿಕ ಸೌಕರ್ಯ ನಿವೇಶನ, ರಸ್ತೆಗಳನ್ನು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮ 1961 ಪ್ರಕರಣ 17 ರನ್ವಯ ಗ್ರಾಮ ಪಂಚಾಯಿತಿಗೆ ಉಚಿತವಾಗಿ ಪರಿತ್ಯಾಜನಾ ಪತ್ರದ ಮೂಲಕ ವರ್ಗಾಯಿಸಿಕೊಂಡು ಕಂದಾಯ ಭೂಮಿ, ಭೂ ಪರಿವರ್ತಿತ ಜಮೀನಿನಲ್ಲಿನ ನಿವೇಶನಗಳು. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಆರ್ಟಿಚ್. 2. ನೋಂದಾಯಿತಿ ಪರಿತ್ಯಾಜನಾ ಪತ್ರ. 3. ಋಣಭಾರ ಪ್ರಮಾಣ ಪತ್ರ ಐಚ್. ಐಚ್ಛಿಕ ದಾಖಲೆಗಳು: 1. ಭೂ ಪರಿವರ್ತನೆ ಆದೇಶ. ವರ್ಗೀಕರಣ: ಭೂ ಪರಿವರ್ತಿತ ಅಥವಾ ಭಾವಿತ ಭೂ ಪರಿವರ್ತಿತ ಜಮೀನುಗಳು ಏಕ ನಿವೇಶನ. ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು: 1. ಭೂ ಪರಿವರ್ತನೆ ಆದೇಶ ಅಥವಾ ಮಂಜೂರಾತಿ ಆದೇಶ.